ಬಾಗಲಕೋಟೆ ಉಪಸಮರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಆಗಿರುವಂತಹ ಅಂಶಗಳು ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ HY ಮೇಟಿ ನಿಧನದಿಂದ ಅನುಕಂಪದ ಅಲೆಯ ಲಾಭ ಇದೆ. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯಲಿವೆ ಎಂಬ ಭರವಸೆಗಳು ಕೂಡ ಕೇಳಿ ಬಂದಿದ್ವು. ಅಹಿಂದ ಜೊತೆಗೆ ಲಿಂಗಾಯತ ಮತಗಳ ಕಾಂಬಿನೇಷನ್ ಇಲ್ಲಿ ಸೇರಿರುವಂತದ್ದು. ಜೊತೆಗೆ ಸಿಎಂ ಡಿಸಿಎಂ ಇಡೀ ಸಂಪುಟದ ಪ್ರಚಾರದ ಬಲ ಕಾಂಗ್ರೆಸ್ಗೆ ಪ್ಲಸ್ ಆಗಿರುವಂತದ್ದು. ಸಚಿವ ಸತೀಶ್ ಜಾರಕಿಹೊಳಿ ತಂಡದ ಸಂಘಟನೆ ಪ್ರಭಾವ ಇಲ್ಲಿ ಬೀರಿರುವಂತದ್ದು. ಉಮೇಶ್ ಮೇಟಿಯ ಹೊಸಮುಖ, ಮೃದು ಸ್ವಭಾವಿ ಎಂಬ ಹೆಗ್ಗಳಿಕೆ ಕೂಡ ಕೇಳಿ ಬಂದಿತ್ತು ಇಲ್ಲಿನ ಜನರಿಂದ. HY ಮೇಟಿ ನಿಧನದಿಂದ ಅನುಕಂಪದ ಅಲೆಯ ಲಾಭ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯಲಿವೆ ಎಂಬ ಭರವಸೆಗಳು ಕೂಡ ಕೇಳಿ ಬಂದಿದ್ವು. ಈಗ ಬಿಜೆಪಿಗೆ ಕಾಂಗ್ರೆಸ್ಗೆ ಇರುವಂತಹ ಮೈನಸ್ಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಒಳ ಮೀಸಲಾತಿ ಗೊಂದಲದಿಂದ ಮತ ನಷ್ಟದ ಆತಂಕ ಎದುರಾಗಿದೆ. ಅಭ್ಯರ್ಥಿ ಉಮೇಶ್ ಮೇಟಿಗೆ ಆಡಳಿತದ ಅನುಭವದ ಕೊರತೆ ಇದೆ. ಯುಕೆಪಿಗೆ ಘೋಷಿಸಿದ್ದಷ್ಟು ಅನುದಾನ ನೀಡ್ತಾ ಇಲ್ಲ ಎಂಬ ಆರೋಪ ಕೂಡ ಕೇಳಿ ಬಂದಿತ್ತು. ಗ್ರಾಮೀಣ ಭಾಗದ ಮತಗಳ ಮೇಲೆ ಹೆಚ್ಚು ಅವಲಂಬನೆ ಆಗಿದೆ. ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ನೀಡಿದ್ದಕ್ಕೆ ಕೆಲವರಲ್ಲಿ ಅಸಮಾಧಾನ ಕೂಡ ಕೇಳಿ ಬಂದಿತ್ತು. 2028ಕ್ಕೂ ಕೂಡ ಉಮೇಶ್ ಮೇಟಿಯೇ ಅಭ್ಯರ್ಥಿ ಅಂತ ಸಿಎಂ ಕೂಡ ಘೋಷಣೆ ಮಾಡಿದ್ರು. ಇದು ಕಾಂಗ್ರೆಸ್ಗೆ ಮೈನಸ್ ಆಗಿರುವಂತದ್ದು. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಇದು ಅಸಮಾಧಾನ ಆಗಿತ್ತು. ಒಳ ಏಟಿನ ಭಯ ಕೂಡ ಇತ್ತು. ಇದು ಕಾಂಗ್ರೆಸ್ಗೆ ಮೈನಸ್ ಇರುವಂತಹ ಪಾಯಿಂಟ್ಗಳು. ಜೊತೆಗೆ ಪಂಚಮಸಾಲಿ ಸಮುದಾಯದ ಮೀಸಲು ಬೇಡಿಕೆ ಈಡೇರದ ಕಾರಣ ಆ ಸಮುದಾಯ ಆಕ್ರೋಶದಿಂದ ಇದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಮೈನಸ್ ಆಗುವ ಸಾಧ್ಯತೆ ಇದೆ. ಇನ್ನು ಬಿಜೆಪಿ ಪಕ್ಷಕ್ಕೆ ಪ್ಲಸ್ ಏನು ಅಂತ ನೋಡೋದಾದ್ರೆ ಬಾಗಲಕೋಟೆಯಲ್ಲಿ ಇರುವಂತಹ ಉಪಸಮರದಲ್ಲಿ ಹಿಂದುತ್ವ ಮತ್ತು RSSನ ಗಟ್ಟಿ ನೆಲೆ ಇಲ್ಲಿ. ಶಾಸಕರಾಗಿ ಆಡಳಿತದ ಅನುಭವ ಕೂಡ ಇದೆ. ಒಳ ಮೀಸಲಾತಿ ವಿಷಯ ಲಾಭ ನೀಡುವ ನಿರೀಕ್ಷೆ ಇದೆ. ಕಾಂಗ್ರೆಸ್ನಿಂದ ಆಗದ ಅಭಿವೃದ್ಧಿ ಬಗ್ಗೆ ಟೀಕೆ ಇರುವಂತದ್ದು. ಪ್ರಚಾರದಲ್ಲಿ ನಾಯಕರ ಒಗ್ಗಟ್ಟಿನ ಬಲ ಪ್ರದರ್ಶನ ಆಗಿದೆ. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಕೂಡ ಬಂದು ಒಂದು ಬಿಜೆಪಿಯ ಅಭ್ಯರ್ಥಿಯ ಪರ ಪ್ರಚಾರವನ್ನ ಮಾಡಿದ್ರು. ಹೀಗಾಗಿ ಇದು ಬಿಜೆಪಿಯ ಪ್ಲಸ್ ಪಾಯಿಂಟ್ನ ಅಂಶಗಳು. ಬಿಜೆಪಿ ಗೆಲ್ಲುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇನ್ನು ಬಾಗಲಕೋಟೆ ಉಪಸಮರದ ಬಿಜೆಪಿಯ ಮೈನಸ್ ಪಾಯಿಂಟ್ಗಳು ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ನಗರ ಪ್ರದೇಶದ ಮತದಾರರ ಮೇಲೆ ಹೆಚ್ಚು ಅವಲಂಬನೆಯನ್ನಗೊಂಡಿರುವಂತದ್ದು. ಕ್ಷೇತ್ರದಲ್ಲಿನ ನಾಯಕರ ನಡುವಿನ ಭಿನ್ನಾಭಿಪ್ರಾಯ, ಜೊತೆಗೆ ಸಹೋದರ ಮಲ್ಲಿಕಾರ್ಜುನ ಚರಂತಿಮಠ ಕಾಂಗ್ರೆಸ್ನಲ್ಲಿರುವಂತದ್ದು. ವೈಯಕ್ತಿಕ ಕಾರಣಗಳಿಗೆ ಪಕ್ಷದ ಒಳಗೆ ಹೊರಗೆ ಕೂಡ ಮನಸ್ತಾಪ ಇದೆ. ಗ್ಯಾರಂಟಿ ಯೋಜನೆ, ಸತೀಶ್ ಜಾರಕಿಹೊಳಿ ಚುನಾವಣಾ ತಂತ್ರ, ಜೊತೆಗೆ ವೀರಣ್ಣ ಚರಂತಿಮಠ ಒರಟು ಮಾತು, ಆತುರದ ಮಾತು ಬಿಜೆಪಿಗೆ ಮೈನಸ್ ಆಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ ಗೆದ್ದು ಬೀಗೋದ್ಯಾರು, ಸೋಲೋದ್ಯಾರು? ಉಮೇಶ್ ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ ವಿಜೇತ ಯಾರಾಗ್ತಾರೆ? ನಾಳಿನ ಒಂದು ಬೈ ಎಲೆಕ್ಷನ್ ಫಲಿತಾಂಶದತ್ತ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು.